ಎಕ್ಸಾಮ್ ನಾಲೆಡ್ಜ್ ಅಡ್ಡ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಮೊದಲ ಪ್ರಶ್ನೆ, 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕನ್ನಡ ವಿಭಾಗದಲ್ಲಿ ಯಾವ ಲೇಖಕರಿಗೆ ನೀಡಲಾಗಿದೆ? ಇದರ ಆಪ್ಷನ್ಸ್: ಮುಡ್ನಗೌಡ ಚಿನ್ನಸ್ವಾಮಿ, ಬಿ ಎಸ್ ಎಲ್ ಭೈರಪ್ಪ, ಸಿ ಲಕ್ಷ್ಮೀಶ ತೊಳ್ಪಾಡಿ, ಡಿ ಶ್ರೀ ವಿಜಯಶ್ರೀ ಹಾಲಾಡಿ. ಇದರ ಉತ್ತರ ಸಿ ಲಕ್ಷ್ಮೀಶ ತೊಳ್ಪಾಡಿ. ಇತ್ತೀಚೆಗೆ 2023ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದ್ದು, ಇದರಲ್ಲಿ ಕನ್ನಡ ವಿಭಾಗದಲ್ಲಿ ಲಕ್ಷ್ಮೀಶ ತೊಳ್ಪಾಡಿ ಅವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರಿಗೆ ಮಹಾಭಾರತ ಅನುಸಂಧಾನ ಭಾರತ ಯಾತ್ರೆ ಎಂಬ ಕೃತಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಅದೇ ರೀತಿ ಈ ಲಕ್ಷ್ಮೀಶ ತೊಳ್ಪಾಡಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನವರಾಗಿದ್ದಾರೆ. ಇವರು ಒಬ್ಬ ಹೆಸರಾಂತ ವಿದ್ವಾಂಸ ಮತ್ತು ಲೇಖಕರಾಗಿದ್ದಾರೆ. ಅದೇ ರೀತಿ ಇವರ ಇತರೆ ಕೃತಿಗಳು: 1 ಬೆಟ್ಟದ ಮಹಮ್ಮದನ ಬಾಳಿಕೆ, 2 ಸಂಪಿಗೆ ಭಾಗವತ, 3 ಆನಂದಲಹರಿ, 4 ಭಕ್ತಿಯ ನೆಪದಲ್ಲಿ ಎಂಬ ಇನ್ನೂ ಇತರೆ ಕೃತಿಗಳನ್ನು ಇವರು ರಚಿಸಿದ್ದಾರೆ. ಇದು ಭಾರತ ಸರ್ಕಾರವು ಭಾರತದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿಯು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯಾಗಿದೆ. ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕುರಿತು ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸ್ಥಾಪನೆಯಾಗಿದ್ದು 1954. ಇದನ್ನು ನೀಡುವ ಸ್ಥಳ ನವದೆಹಲಿ. ಇದರ ಅಧ್ಯಕ್ಷರಾಗಿ ಮಾಧವ್ ಕೌಶಿಕ್ ರವರು ಇದ್ದಾರೆ. ಅದೇ ರೀತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಮೊದಲ ಕರ್ನಾಟಕದ ಲೇಖಕರು ಕುವೆಂಪು ಅವರು. ಇವರಿಗೆ ರಾಮಾಯಣ ದರ್ಶನಂ ಎಂಬ ಕೃತಿಗೆ 1955ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಯಿತು. ಅದೇ ರೀತಿ ಇತ್ತೀಚೆಗೆ 2022ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದ ಲೇಖಕರು ಮುಡ್ನಗೌಡ ಚಿನ್ನಸ್ವಾಮಿ. ನೆಕ್ಸ್ಟ್ 2ನೇ ಕ್ವಶನ್, ಇತ್ತೀಚೆಗೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮೊದಲ ಮಹಿಳಾ ಮಹಾನಿರ್ದೇಶಕರಾದವರು ಯಾರು? ಇದರ ಆಪ್ಷನ್ಸ್: ಎ ಮೀನಾ ಸಿಂಗ್, ಬಿ ಶಿವ ಚೌಹಾಣ್, ಸಿ ಶಿವಾಂಗಿ, ಡಿ ಅವನಿ ಚತುರ್ವೇದಿ. ನೆಕ್ಸ್ಟ್ ಇದರ ಉತ್ತರ ಎ ಮೀನಾ ಸಿಂಗ್. ಇತ್ತೀಚೆಗೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ಮೀನಾ ಸಿಂಗ್ ಅವರನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ನೇಮಿಸಿತ್ತು. ಈ ಸಿಎಸ್ಎಫ್ ಒಂದು ಗೃಹ ವ್ಯವಹಾರಗಳ ಸಚಿವಾಲಯದಲ್ಲಿ ಅಡಿಯಲ್ಲಿ ಭಾರತದ ಫೆಡರಲ್ ಪೊಲೀಸ್ ಸಂಸ್ಥೆಯಾಗಿದೆ. ಅದೇ ರೀತಿ ಸಿಎಸ್ಎಫ್ ಅಂದರೆ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಇದು ಸ್ಥಾಪನೆಯಾಗಿದ್ದು 1969. ಇದೊಂದು ಬೃಹತ್ ಕೈಗಾರಿಕೆಗಳನ್ನು ಮತ್ತು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಮತ್ತು ಪರಮಾಣು ಅಣುಸ್ಥಾವರಗಳನ್ನು ರಕ್ಷಣೆ ನೀಡುವ ಒಂದು ವಿಶ್ವದ ಅತಿ ದೊಡ್ಡ ರಕ್ಷಣಾ ದಳವಾಗಿದೆ. ನೆಕ್ಸ್ಟ್ 3ನೇ ಕ್ವಶನ್, ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯುವ ನವೋದ್ಯಮಗಳನ್ನು ಪೋಷಿಸಲು ಯಾವ ಯೋಜನೆಯನ್ನು ಜಾರಿಗೆ ತಂದಿದೆ? ಇದರ ಆಪ್ಷನ್ಸ್: ಎ ಟೆಕ್ ಮಿತ್ರ ಮಿಷನ್, ಬಿ ಮೇಟೆಕ್ ಮಿತ್ರ, ಸಿ ಆರೋಗ್ಯ ತಂತ್ರಜ್ಞಾನ ಮಿಷನ್, ಡಿ ವೈದ್ಯಕೀಯ ತಂತ್ರಜ್ಞಾನ ಯೋಜನೆ. ಇದರ ಉತ್ತರ ಬಿ ಮೇಟೆಕ್ ಮಿತ್ರ. ಇತ್ತೀಚೆಗೆ ಆರೋಗ್ಯ ಸಚಿವಾಲಯವು ವೈದ್ಯಕೀಯ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯುವ ನವೋದ್ಯಮಗಳನ್ನು ಪ್ರತಿಭೆಗಳನ್ನು ಪೋಷಿಸಲು ಗುರಿಯಾಗಿಸಿಕೊಂಡು ಈ ಮೇಟೆಕ್ ಮಿತ್ರ ಯೋಜನೆಯನ್ನು ಜಾರಿಗೆ ತಂದಿದೆ. ಈ ಮೇಟೆಕ್ ಮಿತ್ರ ಯೋಜನೆ ಅಡಿಯಲ್ಲಿ ವೈದ್ಯಕೀಯ ಸಾಧನಗಳ ವಲಯದಲ್ಲಿ ಭಾರತ ಆಮದು ಅವಲಂಬನೆಯನ್ನು ಕಡಿಮೆ ಮಾಡಲು ಮೇಟೆಕ್ ಮಿತ್ರ ಎಂಬ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದರ ಅಡಿಯಲ್ಲಿ ಮೂಲಕ ಕೈಗೆಟುಕುವ ಮತ್ತು ಉತ್ತಮ ಗುಣಮಟ್ಟದ ವೈದ್ಯಕೀಯ ಸಾಧನಗಳನ್ನು ಸ್ಥಳೀಯವಾಗಿ ಅಭಿವೃದ್ಧಿ ಮಾಡಲು ಈ ಮೇಟೆಕ್ ಮಿತ್ರ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಅದೇ ರೀತಿ ಭಾರತದಲ್ಲಿ ವೈದ್ಯಕೀಯ ಸಂಶೋಧನಾ ಸಂಸ್ಥೆ ನಡೆಸುವ ಸಂಸ್ಥೆ ICMR. ಈ ICMR ಎಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್. ಈ ICMR ಒಂದು ಭಾರತ ಸರ್ಕಾರವು ಆರೋಗ್ಯ ಸಂಶೋಧನಾ ಇಲಾಖೆ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣದ ಸಚಿವಾಲಯದಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಈ ICMR ಸ್ಥಾಪನೆಯಾಗಿದ್ದು 1911. ಇದರ ಕೇಂದ್ರ ಕಚೇರಿ ನವದೆಹಲಿ. ಇತ್ತೀಚೆಗೆ ICMR ವಿಶ್ವದ ಮೊದಲ ಪುರುಷ ಗರ್ಭ ನಿರೋಧಕ ಇಂಜೆಕ್ಷನ್ ಪ್ರಯೋಗ ಮಾಡಿದ ವಿಶ್ವದ ಮೊದಲ ಸಂಸ್ಥೆಯಾಗಿದೆ. ನೆಕ್ಸ್ಟ್ 4ನೇ ಕ್ವಶನ್, ಪ್ರಸ್ತುತ ITBPಯ ಡೈರೆಕ್ಟರ್ ಜನರಲ್ ಆಗಿ ಯಾರನ್ನು ನೇಮಿಸಲಾಗಿದೆ? ಆಪ್ಷನ್ಸ್: ಎ ರಾಹುಲ್ ರಸ್ಕೋತ್ರಾ, ಬಿ ಸುಧಾಕರ್ ನಟರಾಜ್, ಸಿ ನಿತಿನ್ ಅಗರ್ವಾಲ್, ಡಿ ಮೋಹನ್ ಕುಮಾರ್ ಶುಕ್ಲಾ. ಇದರ ಉತ್ತರ ಎ
ರಾಹುಲ್ ರಸ್ಕೋತಾ. ಇತ್ತೀಚೆಗೆ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್ಗೆ ರಾಹುಲ್ ರಸ್ಕೋತ್ ಅವರನ್ನು ಡೈರೆಕ್ಟರ್ ಜನರಲ್ ಆಗಿ ಕೇಂದ್ರ ಸರ್ಕಾರ ನೇಮಿಸಿದೆ. ಈ ಐಟಿಬಿಪಿ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸು ಭಾರತದ ಮತ್ತು ಚೀನಾದ ಗಡಿಯಲ್ಲಿ ನಿಯೋಜಿಸುವ ಒಂದು ಸಂಸ್ಥೆಯಾಗಿದೆ. ಇದು 1962ರ ಚೀನಾ ಮತ್ತು ಇಂಡಿಯನ್ ಯುದ್ಧದ ನಂತರ 1962ರಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. ಈ ಐಟಿಬಿಪಿಯು ಲಡಾಖ್ನಿಂದ ಅರುಣಾಚಲ ಪ್ರದೇಶದವರೆಗೂ 3488 ಕಿಲೋಮೀಟರ್ ಭಾರತ ಮತ್ತು ಚೀನಾದ ಗಡಿಯುದ್ದಕ್ಕೂ ಇದು ರಕ್ಷಣೆಯನ್ನು ನೀಡುತ್ತದೆ. ಅದೇ ರೀತಿ ಐಟಿಬಿಪಿ ಅಂದರೆ ಇಂಡೋ ಟಿಬೆಟನ್ ಬಾರ್ಡರ್ ಪೊಲೀಸ್. ಇಂಡಿಯನ್ ಟಿಬೆಟನ್ ಬಾರ್ಡರ್ ಪೊಲೀಸ್ ಸ್ಥಾಪನೆಯಾಗಿದ್ದು 1962. ಇದರ ಕೇಂದ್ರ ಕಚೇರಿಯು ನವದೆಹಲಿಯಲ್ಲಿದೆ. ನೆಕ್ಸ್ಟ್ 5ನೇ ಕ್ವಶನ್. ರಾಷ್ಟ್ರೀಯ ಗ್ರಾಹಕರ ಹಕ್ಕು ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ? ಇದರ ಆಪ್ಷನ್ಸ್: ಎ ಮಾರ್ಚ್ 15, ಬಿ ಡಿಸೆಂಬರ್ 24, ಸಿ ಮಾರ್ಚ್ 24, ಡಿ ಡಿಸೆಂಬರ್ 26. ಇದರ ಉತ್ತರ ಬಿ ಡಿಸೆಂಬರ್ 24. ಅಂದರೆ 1986ರಲ್ಲಿ ಗ್ರಾಹಕರ ಸಂರಕ್ಷಣೆಗಾಗಿ ಒಂದು ಕಾಯ್ದೆಯನ್ನು ಅಂಗೀಕಾರ ಮಾಡಲಾಗಿದ್ದು, ಅದರ ನೆನಪಿಗಾಗಿ ಡಿಸೆಂಬರ್ 24ರಂದು ರಾಷ್ಟ್ರೀಯ ಗ್ರಾಹಕರ ಹಕ್ಕುಗಳ ದಿನವನ್ನಾಗಿ ಆಚರಿಸುತ್ತಾ ಬರಲಾಗಿದೆ. ಈ ದಿನವು ಗ್ರಾಹಕರಿಗಾಗಿ ಹಕ್ಕುಗಳ ಮಹತ್ವವನ್ನು ಎತ್ತಿ ತೋರಿಸಲು ಜ್ಞಾಪಕಾರ್ಥವಾಗಿ ಡಿಸೆಂಬರ್ 24ಅನ್ನು ಪ್ರತಿ ವರ್ಷ ಗ್ರಾಹಕರ ದಿನವನ್ನಾಗಿ ಆಚರಿಸಲಾಗುತ್ತದೆ. ಅದೇ ರೀತಿ ವಿಶ್ವ ಗ್ರಾಹಕರ ದಿನವನ್ನು ಮಾರ್ಚ್ 15ರಂದು ಆಚರಿಸಲಾಗುತ್ತದೆ. ನೆಕ್ಸ್ಟ್ 6ನೇ ಕ್ವಶನ್. ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅನ್ನು ಮೊದಲು ಯಾವ ಮಾರ್ಗದ ಮೂಲಕ ಚಾಲನೆ ನೀಡಲಾಗಿದೆ? ಇದರ ಆಪ್ಷನ್ಸ್: ಎ ಅಯೋಧ್ಯದಿಂದ ದರ್ಬಾರ್, ಬಿ ಬೆಂಗಳೂರಿನಿಂದ ಮಾಲ್ಡಾ, ಸಿ ಎ ಮತ್ತು ಬಿ ಎರಡು ಮಾರ್ಗವಾಗಿ, ಡಿ ದೆಹಲಿಯಿಂದ ವಾರಣಾಸಿ. ಇದರ ಉತ್ತರ ಸಿ ಎ ಮತ್ತು ಬಿ ಮಾರ್ಗವಾಗಿ. ಇತ್ತೀಚೆಗೆ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ವಂದೇ ಭಾರತ ರೀತಿಯಲ್ಲೇ ಜನರಿಗಾಗಿ ವಿನ್ಯಾಸಗೊಳಿಸಲಾದ ಒಂದು ವಂದೇ ಭಾರತ್ ಎಕ್ಸ್ಪ್ರೆಸ್ ಆಗಿದೆ. ಈ ಅಮೃತ್ ಭಾರತ್ ಎಕ್ಸ್ಪ್ರೆಸ್ ಅನ್ನು ಎರಡು ಮಾರ್ಗಗಳ ಮೂಲಕವಾಗಿ ಚಾಲನೆ ನೀಡಲಾಗಿದೆ. ಇದನ್ನು ಚಾಲನೆ ನೀಡಿ ಉದ್ಘಾಟಿಸಿದವರು ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿಯವರು. ಇದು ಅಯೋಧ್ಯದಿಂದ ದರ್ಬಾರ್ ಮತ್ತು ಎರಡನೇ ಮಾರ್ಗವಾಗಿ ಬೆಂಗಳೂರಿನಿಂದ ಮಾಲ್ದಾದವರೆಗೆ ಚಾಲನೆ ನೀಡಲಾಗಿದೆ. ನೆಕ್ಸ್ಟ್, ಅದೇ ರೀತಿ 2019ರಲ್ಲಿ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಚಾಲನೆ ನೀಡಿದ್ದು, ಇದು ದೆಹಲಿಯಿಂದ ವಾರಣಾಸಿಯನ್ನು ಚಾಲನೆ ನೀಡಲಾಯಿತು. ಅದೇ ರೀತಿ ಕರ್ನಾಟಕದಲ್ಲಿ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ ಅನ್ನು ಮೈಸೂರಿನಿಂದ ಬೆಂಗಳೂರಿನಿಂದ ಚೆನ್ನೈವರೆಗೆ ಓಡಿಸಲಾಯಿತು. ಭಾರತೀಯ ರೈಲ್ವೆ ಪಿತಾಮಹ ಲಾರ್ಡ್ ಡಾಲ್ಹೌಸಿ ಭಾರತದಲ್ಲಿ ಮೊದಲ ರೈಲ್ವೆ ಸ್ಥಾಪನೆಯಾಗಿದ್ದು 1853. ಇದು ಮುಂಬೈನಿಂದ ಥಾಣೆವರೆಗೂ ಸಂಚರಿಸಿತ್ತು. ಅದೇ ರೀತಿ ಭಾರತದಲ್ಲಿ ರೈಲ್ವೆ ರಾಷ್ಟ್ರೀಕರಣಗೊಂಡಿದ್ದು 1951. ಭಾರತದಲ್ಲಿರುವ ಒಟ್ಟು ರೈಲ್ವೆ ವಲಯಗಳ ಸಂಖ್ಯೆ 18 ಮತ್ತು ಒಂದು ಕೊಂಕಣಿ ರೈಲ್ವೆವಿದೆ. ನೆಕ್ಸ್ಟ್, ಕರ್ನಾಟಕದಲ್ಲಿರುವ ರೈಲ್ವೆ ವಲಯ ನೈಋತ್ಯ ರೈಲ್ವೆ ವಲಯ. ಈ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿಯು ಹುಬ್ಬಳ್ಳಿಯಲ್ಲಿದೆ. ಈ ರೈಲ್ವೆ ನಿಲ್ದಾಣದ ಹೆಸರು ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲ್ವೆ ನಿಲ್ದಾಣ. ಈ ರೈಲ್ವೆ ನಿಲ್ದಾಣವು ವಿಶ್ವದ ಅತಿ ಉದ್ದವಾದ ಪ್ಲಾಟ್ಫಾರ್ಮ್ ಹೊಂದಿರುವ ಒಂದು ನಿಲ್ದಾಣವಾಗಿದೆ. ಇದು 1505 ಮೀಟರ್ ಉದ್ದವಾಗಿದೆ. ಅದೇ ರೀತಿ ಇತ್ತೀಚೆಗೆ ಅಯೋಧ್ಯೆ ರೈಲ್ವೆ ನಿಲ್ದಾಣವನ್ನು ಅಯೋಧ್ಯಧಾಮ ರೈಲ್ವೆ ನಿಲ್ದಾಣವೆಂದು ಮರುನಾಮಕರಣ ಮಾಡಲಾಗಿದೆ. ನೆಕ್ಸ್ಟ್, 7ನೇ ಕ್ವಶನ್. ಭಾರತದಲ್ಲಿ ಉತ್ತಮ ಆಡಳಿತ ದಿನವನ್ನು ಯಾರ ಜನ್ಮ ವಾರ್ಷಿಕೋತ್ಸವದ ಗೌರವಾರ್ಥವಾಗಿ ಆಚರಿಸಲಾಗುತ್ತದೆ? ಇದರ ಆಪ್ಷನ್ಸ್: ಎ ಮೊರಾರ್ಜಿ ದೇಸಾಯಿ, ಬಿ ಸರ್ದಾರ್ ವಲ್ಲಭಾಯ್ ಪಟೇಲ್, ಸಿ ಅಟಲ್ ಬಿಹಾರಿ ವಾಜಪೇಯಿ, ಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ. ಇದರ ಉತ್ತರ ಸಿ ಅಟಲ್ ಬಿಹಾರಿ ವಾಜಪೇಯಿ. ಮಾಜಿ ಪ್ರಧಾನಿಯಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಗೌರವಾರ್ಥವಾಗಿ ಪ್ರತಿ ವರ್ಷ ಡಿಸೆಂಬರ್ 25ನ್ನು ಉತ್ತಮ ಆಡಳಿತ ದಿನವನ್ನಾಗಿ ಆಚರಿಸಲಾಗುತ್ತದೆ. ನೆಕ್ಸ್ಟ್, ಅಟಲ್ ಬಿಹಾರಿ ವಾಜಪೇಯಿ ಅವರ ಕುರಿತು. ಅಟಲ್ ಬಿಹಾರಿ ವಾಜಪೇಯಿ ಅವರು 25 ಡಿಸೆಂಬರ್ 1924ರಂದು ಮಧ್ಯಪ್ರದೇಶದಲ್ಲಿ ಜನಿಸಿದರು. ಇವರು ಒಬ್ಬ ಭಾರತೀಯ ರಾಜಕಾರಣಿಯಾಗಿದ್ದು 1977ರಲ್ಲಿ ವಾಜಪೇಯಿ ಅವರು ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರ ಸಂಪುಟದಲ್ಲಿ ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿದ್ದರು.
ಇವರು ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿದ್ದಾಗಲೇ ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಹಿಂದಿಯಲ್ಲಿ ಮಾತನಾಡಿದ ಭಾರತದ ಮೊದಲ ವ್ಯಕ್ತಿಯಾಗಿದ್ದಾರೆ. ಭಾರತದ 10ನೇ ಪ್ರಧಾನಮಂತ್ರಿ ಕೂಡ ಆಗಿದ್ದರು. ನೆಕ್ಸ್ಟ್, ಇವರು ಭಾರತದಲ್ಲಿ ಒಟ್ಟು 3 ಬಾರಿ ಪ್ರಧಾನಮಂತ್ರಿಗಳಾಗಿದ್ದರು. ಮೊದಲ ಬಾರಿಗೆ 1996ರಲ್ಲಿ ಕೇವಲ 13 ದಿನಗಳ ಕಾಲ ಪ್ರಧಾನಮಂತ್ರಿಗಳಾಗಿದ್ದರು. ದೇಶದಲ್ಲೇ ಅತಿ ಕಡಿಮೆ ಅವಧಿ ಪ್ರಧಾನಮಂತ್ರಿಗಳಾಗಿದ್ದವರು ಅಟಲ್ ಬಿಹಾರಿ ವಾಜಪೇಯಿ. ಅದೇ ರೀತಿ ಎರಡನೇ ಬಾರಿ 1998ರಿಂದ 99ರವರೆಗೆ 13 ತಿಂಗಳ ಕಾಲ ಸೇವೆ ಸಲ್ಲಿಸಿದರು. ಮೂರನೇ ಬಾರಿಗೆ ಸಂಪೂರ್ಣವಾಗಿ 5 ವರ್ಷಗಳನ್ನು ಆಳ್ವಿಕೆ ಮಾಡಿದರು. ಅಂದ್ರೆ 1999ರಿಂದ 2004ರವರೆಗೆ ಪೂರ್ಣ ಅವಧಿಗೆ ಭಾರತ ಪ್ರಧಾನಮಂತ್ರಿಗಳಾಗಿ ಭಾರತಕ್ಕೆ ಸೇವೆ ಸಲ್ಲಿಸಿದರು. ಇವರು ಪ್ರಧಾನಮಂತ್ರಿಯಾಗಿದ್ದಾಗ ಭಾರತದಲ್ಲಿ 1998 ಮೇ 11ರಂದು ಪೋಖ್ರಾನ್-2 ಪರಮಾಣು ಪರೀಕ್ಷೆಯನ್ನು ನಡೆಸಲಾಯಿತು. ಅದೇ ರೀತಿ 1999ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಬಂಧಗಳನ್ನು ಹೆಚ್ಚಿಸಲು ಭಾರತ ಮತ್ತು ಪಾಕಿಸ್ತಾನದವರೆಗೆ ಬಸ್ ಸೇವೆಯನ್ನು ಆರಂಭಿಸಿದರು. ಇವರಿಗೆ ಡಿಸೆಂಬರ್ 23, 2014ರಂದು ಪಂಡಿತ್ ಮದನ್ ಮೋಹನ್ ಮಾಳವೀಯ ಅವರ ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಅದೇ ರೀತಿ 16 ಆಗಸ್ಟ್ 2018ರಂದು ಇವರು ಮರಣ ಹೊಂದಿದರು. ನೆಕ್ಸ್ಟ್ 8ನೇ ಕ್ವಶನ್. 2024ರ 6ನೇ ಖೇಲೋ ಇಂಡಿಯನ್ ಯೂತ್ ಗೇಮ್ ಆಯೋಜಿಸುತ್ತಿರುವ ರಾಜ್ಯ ಯಾವುದು? ಆಪ್ಷನ್ಸ್: ಎ ಮಧ್ಯಪ್ರದೇಶ್, ಬಿ ಉತ್ತರಾಖಂಡ್, ಸಿ ತಮಿಳುನಾಡು, ಡಿ ಕರ್ನಾಟಕ. ಇದರ ಉತ್ತರ ಸಿ ತಮಿಳುನಾಡು. ಈ ಖೇಲೋ ಇಂಡಿಯನ್ ಯೂತ್ ಗೇಮ್ ಭಾರತೀಯ ಯುವ ಕ್ರೀಡಾಪಟುಗಳನ್ನು ಬೆಳವಣಿಗೆ ಪೋಷಿಸಲು ಮತ್ತು ಬೆಂಬಲಿಸಲು ಭಾರತೀಯ ಕ್ರೀಡಾ ಸಚಿವಾಲಯವು ಪ್ರತಿ ವರ್ಷವೂ ಆಯೋಜಿಸುತ್ತದೆ. ಈ ಖೇಲೋ ಇಂಡಿಯಾ ಯೂತ್ ಗೇಮ್ 2023ರ ಆವೃತ್ತಿಯ 2024ರಲ್ಲಿ ನಡೆಯಲಿದ್ದು, ಇದು ತಮಿಳುನಾಡಿನ ಚೆನ್ನೈ, ಮದುರೈ ಮತ್ತು ತಿರುಚಿ ಮತ್ತು ಕೊಯಮತ್ತೂರು ನಗರಗಳಲ್ಲಿ ಇದನ್ನು ಆಯೋಜಿಸಲಾಗುತ್ತದೆ. ನೆಕ್ಸ್ಟ್, ಈ ಖೇಲೋ ಇಂಡಿಯನ್ ಯೂತ್ ಗೇಮ್ ಮೊದಲ ಆವೃತ್ತಿಯು ನಡೆದಿದ್ದು 2018ರಲ್ಲಿ. ಇದನ್ನು ನಡೆದ ಸ್ಥಳ ನವದೆಹಲಿಯಲ್ಲಿ ಮೊದಲ ಆವೃತ್ತಿಯು ನಡೆಯಿತು. ಅದೇ ರೀತಿ ಇತ್ತೀಚೆಗೆ 2023ರ ಖೇಲೋ ಇಂಡಿಯನ್ ಯೂತ್ ಗೇಮ್ ನಡೆದ ಸ್ಥಳ